ಇನ್ನು ಭಾರತದ ರಕ್ಷಣಾ ವಲಯಕ್ಕೆ ಬಜೆಟ್ ಅನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಈಗ ಚಿಂತನೆಗಳಾಗ್ತಾ ಇದೆ. ಭಾರತದ ರಕ್ಷಣಾ ಬಜೆಟ್ ಹೆಚ್ಚಿಸುವ ಬಗ್ಗೆ ಚಿಂತನೆ ನಡೀತಾ ಇದೆ. ಪೂರಕ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನಕ್ಕೆ ನಿರ್ಧಾರ. ಪೂರಕ ಬಜೆಟ್ನಲ್ಲಿ 50,000 ಕೋಟಿ ಮೀಸಲು ಮುಂದಿನ ಸಂಸತ್ ಅಧಿವೇಶನದಲ್ಲಿ ಒಪ್ಪಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಭಾರತದ ರಕ್ಷಣಾ ಬಜೆಟ್ ಅನ್ನ ಹೆಚ್ಚಿಸೋದಕ್ಕೆ ಈಗ ಚಿಂತನೆ ಮಾಡಿಕೊಳ್ಳುವಂತ ನಿರ್ಧಾರ ಮಾಡ್ತಿದ್ದಾರೆ. ಹೀಗಾಗಿನೇ ಪೂರಕ ಬಜೆಟ್ನಲ್ಲಿ ಈ ಬಗ್ಗೆ ಈಗ ಒಂದಿಷ್ಟು ಅನುದಾನದ ಬಗ್ಗೆ ಲೆಕ್ಕಾಚಾರಗಳನ್ನ ಹಾಕಿ ಅದು ಕೂಡ 50,000 ಕೋಟಿ ಮೀಸಲು ಮುಂದಿನ ಸಂಸತ್ ಅಧಿವೇಶನದ ಹೊತ್ತಿನಲ್ಲಿ ಸಂಸತ್ನಲ್ಲಿ ಈ ಬಗ್ಗೆ ಒಪ್ಪಿಗೆಯನ್ನ ಪಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಭಾರತ ಯುದ್ಧದ ವಾತಾವರಣ ಇದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಭಾರತದ ರಕ್ಷಣಾ ವಲಯವನ್ನ ಬಲಪಡಿಸಿಕೊಳ್ಳುವ ನಿಟ್ಟಿನಲ್ಲೇ ಅನೇಕ ಪ್ರಯೋಗ ಕೂಡ ಆಗ್ತಿದೆ. ಜೊತೆಯಲ್ಲಿ ಬ್ರಹ್ಮೋಸ್ ಉತ್ಪಾದನಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನ ಕೂಡ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಚಾಲನೆ ಮಾಡಿರೋದು. ಈ ನಿಟ್ಟಿನಲ್ಲಿ ಮತ್ತೆ ರಷ್ಯಾಗೆ S-400 ಬೇಡಿಕೆನ ಇಟ್ಟಿದೆ ಭಾರತ. ಜೊತೆಯಲ್ಲಿ ಇಂಥದ್ದೇ ವಾತಾವರಣ ಮುಂದಿನ ದಿನದಲ್ಲಿ ಬೇಕು ಭಾರತದ ರಕ್ಷಣಾ ವ್ಯವಸ್ಥೆಗೆ ಅನ್ನೋ ನಿಟ್ಟಿನಲ್ಲಿ ಈಗ ಭಾರತದ ರಕ್ಷಣಾ ವಲಯದ ಬಜೆಟ್ ಅನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ಅದು ಕೂಡ 50,000 ಕೋಟಿ ರೂಪಾಯಿಯಷ್ಟು ಹೆಚ್ಚಿಗೆಯನ್ನ ನೀಡೋದಕ್ಕೆ ಆ ಬಗ್ಗೆ ನಿರ್ಧಾರ ಆಗ್ತಿದೆ. ಈ ಬಗ್ಗೆ ಎಷ್ಟು ಅಂಕಿಅಂಶಗಳು ಬೇಕೆನ್ನುವಂತ ಚಿಂತನೆ ಮಾಡಿ ಲೆಕ್ಕಾಚಾರಗಳನ್ನ ಹಾಕಿ ತದನಂತರ ಮುಂದಿನ ಬಜೆಟ್ ಬಂದಂತ ಹೊತ್ತಿನಲ್ಲಿ ಇದನ್ನ ಸಂಸತ್ನಲ್ಲಿ ಮುಂದೆ ಇಟ್ಟು ಅದನ್ನ ಪಾಸ್ ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಒಂದು ಕಡೆ ಚೀನಾ, ಮತ್ತೊಂದು ಕಡೆ ಪಾಕಿಸ್ತಾನ, ಇತ್ತ ಬಾಂಗ್ಲಾದೇಶವೂ ಕೂಡ ಎಷ್ಟೊತ್ತಿಗೆ ಏನಂತ ಹೇಳಂಗಿಲ್ಲ. ಹೀಗಾಗಿ ಸುತ್ತವೂ ಕೂಡ ಶತ್ರು ರಾಷ್ಟ್ರಗಳೇ ಇರುವಂತ ನಿಟ್ಟಿನಲ್ಲಿ ಉಗ್ರರ ಅಟ್ಟಹಾಸ ಇರುವುದು ಕಾರಣಕ್ಕಾಗಿ ಭಾರತ ಮತ್ತಷ್ಟು ಬಲಪಡಿಸಬೇಕು ರಕ್ಷಣಾ ವಲಯಕ್ಕೆ ಎನ್ನುವ ನಿಟ್ಟಿನಲ್ಲೇ ಇನ್ನಷ್ಟು ಆದ್ಯತೆಯನ್ನ ಕೊಡೋದಕ್ಕೆ ಪೂರಕ ಬಜೆಟ್ನಲ್ಲಿ 50,000 ಕೋಟಿ ಮೀಸಲನ್ನ ಇಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಿದೆ. ಹೀಗಾಗಿ ಅಂಕಿಅಂಶಗಳನ್ನ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಮುಂದಿಡುವಂತ ಕೆಲಸಕ್ಕೆ ಈಗ ಸದ್ಯ ಸರ್ಕಾರ ಹೆಚ್ಚಿನ ಅನುದಾನಕ್ಕೆ ನಿರ್ಧಾರವನ್ನ ಮಾಡಿರೋದು. ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಭಾರತದ ರಕ್ಷಣಾ ವಲಯವನ್ನ ಬಲಿಷ್ಠ ಮಾಡೋದಕ್ಕೆ ಈಗಾಗಲೇ ಬಹಳಷ್ಟು ಬಲಿಷ್ಠ ಆಗಿದೆ. ಎಲ್ಲ ಶತ್ರು ರಾಷ್ಟ್ರಗಳನ್ನ ಉಗ್ರರನ್ನ ಒಂದೊಂದಾಗಿನೇ ಬಗ್ಗು ಬಡಿತಾ ಇದೆ ಭಾರತ. ಹೀಗಾಗಿ ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಇನ್ನಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು ಬೇಕು, ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಬೇಕು, ಬಲಪಡಿಸಬೇಕೆನ್ನುವಂಥ ನಿಟ್ಟಿನಲ್ಲೇ ಭಾರತ ಮುಂದಾಗ್ತಿದೆ. ಮತ್ತೊಂದು ಗಮನಿಸಬೇಕಿಲ್ಲಿ, ಭಾರತ ಈಗಾಗಲೇ ರಕ್ಷಣಾ ವಲಯಕ್ಕೆ ಸಾಕಷ್ಟು ಬಜೆಟ್ ಅನ್ನ ಮೀಸಲಿಟ್ಟಿದೆ. ಜೊತೆಯಲ್ಲಿ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾ ಇದೆ. ಈಗ ಮತ್ತೆ ಬಜೆಟ್ ಅನುದಾನವನ್ನ ಹೆಚ್ಚಿಸುವಂತ ನಿರ್ಧಾರ ಮಾಡಿದೆ.